ಕ್ಕೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರೋದು ನಮಗೆ ತುಂಬ ಸಂತೋಷ. ನಮ್ಮ ಆಹ್ವಾನವನ್ನು ಸ್ವೀಕಾರ ಮಾಡಿ ಅವರು ಬಹಳ ಭಕ್ತಿಯಿಂದ ಕೃಷ್ಣನ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಹಸ್ತದಿಂದ ಕೃಷ್ಣನ ಮುಂದೆ ಇರತಕ್ಕಂತಹ ತೀರ್ಥ ಮಂಟಪಕ್ಕೆ ನಾವೇನು ಸುವರ್ಣ ಕವಚವನ್ನು ಮಾಡಿದ್ದೇವೆ ಅದರ ಸಮರ್ಪಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಕನಕದಾಸರಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಆಮೇಲೆ ಕನಕ ಕಿರಣಿಯ ಮುಖಾಂತರ ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಅವರು ಮಧ್ವ ಸರೋವರಕ್ಕೆ ಹೋಗಿ ಗರ್ಭಗುಡಿಯ ಅದರ ಒಂದು ಕೃಷ್ಣನ ದರ್ಶನವನ್ನು ನವಗ್ರಹ ಕಿಂಡಿಯ ಮುಖಾಂತರ ಮಾಡಿ ಪ್ರಾಣದೇವರ ದರ್ಶನ ಮಾಡಿ ಅದೇ ರೀತಿ ಸುವರ್ಣ ತೀರ್ಥ ಕವಚವನ್ನು ತೀರ್ಥ ಮಂಟಪವನ್ನು ಕೂಡ ಉದ್ಘಾಟನೆ ಮಾಡಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ನಂತರ ಸಿಂಹಾಸನಕ್ಕೆ ತೆರಳಿಯಲ್ಲಿ ಸರ್ವಜ್ಞ ಪೀಠದ ದರ್ಶನವನ್ನು ಕೂಡ ಮಾಡಿ ಗೋಶಾಲೆಯ ಹತ್ತಿರ ಬಂದು ಮತ್ತೆ ಗೀತಾ ಮಂದಿರಕ್ಕೆ ಬಂದು ಭಗವದ್ಗೀತೆಯ ಈ ಕೆತ್ತನೆಗಳ ಕೆಲಸಗಳೇನಿದೆ ಅದನ್ನೆಲ್ಲ ಅವರು ನೋಡಲಿಕ್ಕಿದ್ದಾರೆ. ಆಮೇಲೆ ನಮ್ಮ ಜೊತೆಗೆ ಸಂವಾದವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಆಮೇಲೆ ಸಭಾಭವನಕ್ಕೆ ಹೋಗಿ ಅಲ್ಲಿ ಲಕ್ಷಕಂಠ ಗೀತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ನೆರೆದಂಥ ಎಲ್ಲ ಭಕ್ತರಿಗೂ ಕೂಡ ಶುಭ ಸಂದೇಶವನ್ನು ನೀಡ್ತಾ ಇದ್ದಾರೆ. ನಮ್ಮ ಸಂಸ್ಥಾನದ ವತಿಯಿಂದ ಅವರಿಗೆ ವಿಶೇಷವಾದಂಥ ಒಂದು ಗೌರವಾರ್ಪಣೆ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಎಲ್ಲ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೀವಿ. ಕಂಡುಕೊಂಡ ಭಗವದ್ಗೀತೆಯ ಮಹತ್ವ ಮತ್ತು ಈ ಕಾರ್ಯಕ್ರಮಕ್ಕೆ ಅವರು ಎಷ್ಟು ಆಪ್ಟ್ ಆಗ್ತಾರೆ, ಸೊ ಇದಾಗ್ತದೆ. ನಾವು ಕಂಡುಕೊಂಡಂತೆ ಈ ಕಾರ್ಯಕ್ರಮಕ್ಕೆ ಅವರಕ್ಕಿಂತ ಬೇರೆ ಯಾರೂ ಇಷ್ಟು ಆಪ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಗವದ್ಗೀತೆಯ ಬಗ್ಗೆ ಅಪಾರವಾದ ಗೌರವ ಇರತಕ್ಕವರು ನರೇಂದ್ರ ಮೋದಿಯವರು. ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಭಗವದ್ಗೀತೆಯನ್ನೇ ಅವರು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಶ್ರದ್ಧೆ ಅದು ಸಹಜವಾದದ್ದು ಮತ್ತು ಅಪ್ರತಿಮವಾದದ್ದು. ಅಂತಹ ಶ್ರದ್ಧೆ ಉಳ್ಳಂತಹ ಒಬ್ಬ ಪ್ರಧಾನಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವುದು ಇದು ಅತ್ಯಂತ ಅರ್ಥಪೂರ್ಣ ಅಂತ ನಮ್ಮ ಭಾವನೆ. ವಿಶ್ವನಾಯಕನ ಮೂಲಕ ವಿಶ್ವಕ್ಕೆ ಸಂದೇಶ ಹೋಗ್ತದೆ. ಅದೇ ವಿಶ್ವನಾಯಕ ವಿಶ್ವಗೀತ ಪರ್ಯಾಯಕ್ಕೆ ಎಂಬಂತಹ ಈ ಒಂದು ಘೋಷಣೆಯೊಂದಿಗೆ ನಾವು ಅವರನ್ನು ಸ್ವಾಗತಿಸ್ತಾ ಇದ್ದೀವಿ.